ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಮಾತಿನಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತರೂ ಕೂಡ ಯುದ್ಧದಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳು ಇಲ್ಲಿ ನಿಲ್ತಾ ಇಲ್ಲ. ಹೋಟೆಲ್ ಉದ್ಯಮಕ್ಕೆ ಯುದ್ಧದ ಎಫೆಕ್ಟ್ ಅನ್ನು ಗಮನಿಸಿದ್ವಿ. ಆಟೋ ಚಾಲಕರ ಪರಿಸ್ಥಿತಿ ಇವತ್ತಿಗೂ ಕೂಡ ಅತಂತ್ರವಾಗಿದೆ. ಇದರ ಜೊತೆಗೆ ಇದೇ ಯುದ್ಧದ ಎಫೆಕ್ಟು ಮೀನುಗಾರರ ಬದುಕಿನ ಮೇಲೂ ಕೂಡ ಪರಿಣಾಮ ಬೀರಿದೆ. ಹೇಗಿದೆ ಈಗ ಯುದ್ಧದಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳ ಸರಣಿ ಅನ್ನೋದರ ವರದಿ ನಿಮ್ಮ ಮುಂದೆ. ರಾಜ್ಯಾದ್ಯಂತ ತಪ್ಪದ ಗ್ಯಾಸ್ಗೋಳು. ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಯುದ್ಧಕ್ಕೆ ಬ್ರೇಕ್ ಬಿದ್ರೂ ಗ್ಯಾಸ್ ಅಭಾವಕ್ಕಿಲ್ಲ ಬ್ರೇಕ್. ಹೌದು, ಇರಾನ್ ಅಮೆರಿಕ ನಡುವಿನ ಯುದ್ಧದಿಂದ ವಿಶ್ವಕ್ಕೆ ಗ್ಯಾಸ್ ಗಂಡಾಂತರ ಎದುರಾಗಿದೆ. ಗ್ಯಾಸ್ ಸಿಗದೆ ದಿನನಿತ್ಯದ ಕೆಲಸಗಳಿಗೂ ಎಫೆಕ್ಟ್ ಎದುರಾಗಿದ್ದು ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಇತ್ತ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದ್ದು ಗ್ಯಾಸ್ ಏಜೆನ್ಸಿಯವರು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. 3 ತಿಂಗಳಾದರೂ ಸಿಲಿಂಡರ್ ವಿತರಣೆ ಇಲ್ಲವೆಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ. ಕಚೇರಿ ಹಾಗೂ ಗೋದಾಮು ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಲೋಡ್ ಬಂದ್ರೆ ಗ್ಯಾಸ್ ವಿತರಣೆ ಮಾಡುವುದಾಗಿ ಏಜೆನ್ಸಿ ಮಾಲೀಕರು ಸ್ಪಷ್ಟನೆ ಕೊಟ್ಟರೂ ಕೂಡ ಜನ ಮಾಲೀಕನ ಮಾತು ಕೇಳದೆ ಗದ್ದಲ ಮಾಡಿದ್ದಾರೆ. ಇಂಥವ್ರಿಗೆ ಪಾಪ ವಯಸ್ಸಂದ್ರೆ ಗೊತ್ತಿರಲ್ಲ. ಓಟಿ ಬೇಳೆ ಅನ್ನೋದು ಓಟಿ ಬೀಸ್ಕೊಬಿಡೋದು ತಗೊಂಡು ಹೋಟ್ಲಿಗೆ 3,000 4,000 5,000 ಮಾರ್ತಾರೆ. ಹಳ್ಳಿಗೆ ಬರ್ತಾಯಿಲ್ಲ, ಡಿಸ್ಟ್ರಿಬ್ಯೂಟ್ ಕೊಡ್ತಾನೆ ಇಲ್ಲ ಇವರು. ಬಂದು ಕೇಳಿದ್ರೆ ವಯಸ್ಸಾದ್ರೆ ನಾಳೆ ಬನ್ನಿ ನಾಳೆ ಬನ್ನಿ ಹೊಸದಾಗಿ ಕೂತಿರೋ ಬುಕ್ ಮಾಡ್ಬಿಡೋದು. ಈಗ ಬುಕ್ ಆಗುತ್ತೆ ನಿಮ್ಮದು, ಅದು ಅಭ್ಯಾಸ ಬರೀತಾರೆ. ಸಕ್ಕರೆ ನಾಡಲು ತಪ್ಪದ ಗ್ಯಾಸ್ಗೋಳು. ಬಂಕ್ಗಳ ಮುಂದೆ ಆಟೋಗಳ ಸಾಲು. ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಬಂಕ್ಗಳಿಗೆ ಸರಿಯಾದ ಪ್ರಮಾಣದ ಗ್ಯಾಸ್ ಸರಬರಾಜು ಆಗುತ್ತಿಲ್ಲ. 4 ದಿನಗಳ ಬಳಿಕ ಬಂದಿರುವ ಅಲ್ಪ ಸ್ವಲ್ಪ ಗ್ಯಾಸ್ ಅನ್ನ ಬಂಕ್ನಲ್ಲಿ ಕೆಜಿಗೆ 99 ರೂಪಾಯಿಯಂತೆ ನೀಡಲಾಗ್ತಿದೆ. ಈ ಹಿನ್ನೆಲೆ ಮುಂಜಾನೆಯಿಂದಲೇ ನೂರಾರು ಆಟೋಗಳನ್ನು ಚಾಲಕರು ಬಂಕ್ ಮುಂದೆ ನಿಲ್ಲಿಸಿಕೊಂಡು ಗ್ಯಾಸ್ಗಾಗಿ ಕಾಯುತ್ತಿದ್ದಾರೆ. ಕದನ ವಿರಾಮವಾದರೂ ಸಹ ಇಷ್ಟೊಂದು ಪ್ರಮಾಣದಲ್ಲಿ ಗ್ಯಾಸ್ ಸಮಸ್ಯೆ ಆಗಿರುವುದು ಆಟೋ ಚಾಲಕರಿಗೆ ತೀವ್ರ ತೊಂದರೆಯಾಗಿದೆ. ಅಲ್ಲದೆ ಯುದ್ಧಕ್ಕೂ ಮುನ್ನ ಮಂಡ್ಯದಲ್ಲಿ ಕೆಜಿ ಗ್ಯಾಸ್ಗೆ 54 ರೂಪಾಯಿ ಇತ್ತು. ಇದೀಗ 99 ರೂಪಾಯಿ ಆಗಿರೋದು ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಕುಟುಂಬ ನಿರ್ವಹಣೆ ಕಷ್ಟ ಆಗಿದೆ ಎಂದು ಆಟೋ ಚಾಲಕರು ನೋವು ತೋಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಘೋಷಣೆಯಾದರೂ ಸಹ ಇನ್ನೂ ಕೂಡ ಗ್ಯಾಸ್ನ ಬವಣೆ ತಪ್ಪಿಲ್ಲ. ಮಂಡ್ಯದಲ್ಲಿ ಗ್ಯಾಸ್ಗಾಗಿ ನೂರಾರು ಆಟೋಗಳು ಕ್ಯೂ ಅಲ್ಲಿ ಬಂಕ್ ಮುಂದೆ ನಿಂತಿರುವಂಥದ್ದು. ನಾನಿದೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ಗ್ಯಾಸ್ನ ದರವೂ ಕೂಡ ಹೆಚ್ಚಾಗಿದೆ, ಮತ್ತೊಂದು ಕಡೆ ಗ್ಯಾಸ್ನ ಅಭಾವ ಕೂಡ ಇರುವಂಥದ್ದು. ಬಂದಂಥ ಸ್ಟಾಕನ್ನು ಆಯಾಯ ದಿನವೇ ಏನು ಬಂಕ್ನ ಮಾಲೀಕರು ಸಪ್ಲೈ ಕೊಡ್ತಾ ಇರೋದ್ರಿಂದಾಗಿ ಈ ನಿಟ್ಟಿನಲ್ಲಿ ಎಲ್ಲಿ ಬಂಕ್ ಗ್ಯಾಸ್ ಖಾಲಿಯಾಗುತ್ತೋ ನಮ್ಮ ನಿಟ್ಟಿನಲ್ಲಿ ಕೂಡ ಆಟೋ ಮಾಲೀಕರೆಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಆಟೋಗಳಿಗೆ ಗ್ಯಾಸ್ಗಳನ್ನು ತುಂಬಿಸ್ಕೊಳ್ತಾರೆ ಅಂತ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ನೂರಾರು ಆಟೋಗಳು ಬಂಕ್ನ ಮುಂಭಾಗ ನಿಂತು ಸರದಿ ಸಾಲಲ್ಲಿ ನಿಂತು ಇಲ್ಲಿ ಗ್ಯಾಸ್ಗಳನ್ನ ತುಂಬಿಸ್ಕೊಳ್ಳುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಈ ಒಂದು ಯುದ್ಧ ಆರಂಭಕ್ಕೂ ಮುಂಚೆ 54 ರೂಪಾಯಿ ಇತ್ತು ಕೆಜಿಗೆ, ಇದೀಗ 99 ರೂಪಾಯಿ ಹೆಚ್ಚಳ ಆಗಿರೋದ್ರಿಂದಾಗಿ ಆಟೋ ಚಾಲಕರು ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಯಾಕಂತಂದರೆ ಒಂದು ಕಡೆ ಪ್ಯಾಸೆಂಜರು ಕೂಡ ಅಧಿಕ ಹಣವನ್ನು ಕೇಳೋಗಿಲ್ಲ, ಮತ್ತೊಂದು ಕಡೆ ಅವರು ದುಡ್ದಂಥ ದುಡ್ಡು ಯಾವುದು ಕೂಡ ಮನೆಗೂ ಕೂಡ ಉಳ್ಕೊಳ್ತಾ ಇಲ್ಲ ಎಂಬ ಆತಂಕ ಮತ್ತೆ ಅವರ ಒಂದು ರೀತಿಯಾಗಿ ಆಕ್ರಂದನ ಆಗಿರುವಂಥದ್ದು. ಹಾವೇರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ. ಟ್ರ್ಯಾಕ್ಟರ್ಗೆ ಡೀಸೆಲ್ ಸಿಗದೆ ರೈತರು ಕಂಗಾಲು. ಈ ಮಧ್ಯೆ ಹಾವೇರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಗುತ್ತಲ ರಸ್ತೆಯಲ್ಲಿರೋ ಬ್ಯಾಡಗಿ ಪೆಟ್ರೋಲಿಯಂ ಬಂಕ್ನಲ್ಲಿ ಡೀಸೆಲ್ ಖಾಲಿಯಾಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದ ಟ್ರ್ಯಾಕ್ಟರ್ ಮಾಲೀಕರು ಡೀಸೆಲ್ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆಯಿಂದ ಡೀಸೆಲ್ ಖಾಲಿಯಾಗಿದ್ದು ರೈತರು ಜಮೀನು ಉಳಿಮೆ ಮಾಡೋದು ಹೇಗೆ? ಯುದ್ಧ ನಿಂತ್ರೆ ಸಾಕು, ರೈತರು ಅಷ್ಟೇ ಅಲ್ಲ ಎಲ್ಲರಿಗೂ ಸಮಸ್ಯೆ ಆಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಸಿಗದೆ ಅಭಾವ ಸೃಷ್ಟಿಯಾಗಿರುವಂಥದ್ದು. ಈಗ ನಾನು ಹಾವೇರಿಯ ಗುತ್ತಲ ರಸ್ತೆಯಲ್ಲಿರತಕ್ಕಂತಹ ಬ್ಯಾಡಗಿ ಪೆಟ್ರೋಲಿಯಂ ಬಂಕ್ನಲ್ಲಿ ಮುಂಭಾಗದಲ್ಲಿರುವಂಥದ್ದು. ಅಂದರೆ ಈಗಾಗಲೇ ಡೀಸೆಲ್ ಖಾಲಿ ಆಗಿದೆ, ನೋ ಸ್ಟಾಕ್ ಬೋರ್ಡನ್ನು ಹಾಕಿರುವಂಥದ್ದು. ಅಂದರೆ ನಿನ್ನೆಯಿಂದ ಕೂಡ ಏನು ಕಚ್ಚಾ ತೈಲಗಳ ಸರಬರಾಜು ಆಗ್ತಾ ಇಲ್ಲ, ಹೀಗಾಗಿ ಡೀಸೆಲ್ ಪ್ರಮಾಣ ಕೂಡ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಪೆಟ್ರೋಲ್ ಬಂಕಿನ ಮಾಲೀಕರು ಈಗಾಗಲೇ ಡೀಸೆಲ್ ಖಾಲಿಯಾಗಿರುತ್ತದೆ, ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಹಾಕಿರುವಂಥದ್ದು. ಹೀಗಾಗಿ ಗ್ರಾಮೀಣ ಭಾಗದ ರೈತರು ಈಗಾಗಲೇ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ನ ಬಳಕೆ ಮಾಡ್ತಾರೆ. ಟ್ರ್ಯಾಕ್ಟರ್ನ ಉಳುಮೆ ಮಾಡಲಿಕ್ಕೆ ಕೂಡ ಈಗ ಡೀಸೆಲ್ ಸಿಗ್ತಾ ಇಲ್ಲ. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಡೀಸೆಲ್ ಯಾವಾಗಿಂದ ಸಿಗ್ತಾ ಇಲ್ಲ, ಯಾವ ರೀತಿ ಸಮಸ್ಯೆ ಆಗ್ತಿದೆ ನಿಮಗೆ? ನಮಗೆ ನಿನ್ನೆಯಿಂದ ಡೀಸೆಲ್ ಸಿಗ್ತಾ ಇಲ್ಲ ಸರ್. ಹೊಲಾಗ ಉಳುಮೆ ಮಾಡ್ಬೇಕಂತ ಹೇಳಿ ಟ್ರ್ಯಾಕ್ಟರ್ಗಳು ತಂದೇವ್ರಿ, ಅದು ಡೀಸೆಲ್ ಸಿಗ್ತಾ ಇಲ್ಲ. ಡೀಸೆಲ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸ್ಟಾಕ್ ಇಲ್ಲ ಅಂತ ಊರಿಗೆ ಹೋಗ್ತಿದ್ದೆ ಸರ್.
ಈಗ ₹1 2 ಹೆಚ್ಚಿಗೆ ಆಗೋದೆಲ್ಲ ನೋಡಿದ್ವಿ. ಈಗ ಡೀಸೆಲ್ ಕೂಡ ಸಿಗ್ತಾ ಇಲ್ಲ ಯುದ್ಧದ ಎಫೆಕ್ಟ್ನಿಂದ ಭಾಳ ಸಮಸ್ಯೆ ಆಗ್ತಿದೆ ಅಲ್ಲ. ಹೌದು ಸರ್, ಭಾಳ ಸಮಸ್ಯೆ ಎಲ್ಲ ಸಾಮಾನ್ಯ ಜನರಿಗೆ ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ ಸರ್. ಮೀನುಗಾರಿಕೆಗೂ ತಟ್ಟಿದ ತೈಲ ಎಫೆಕ್ಟ್, ಡೀಸೆಲ್ ಸಮಸ್ಯೆಯಿಂದ ದಡ ಸೇರಿದ ಬೋಟ್ಗಳು. ಇರಾನ್ ಅಮೆರಿಕ ಯುದ್ಧ ಇದೀಗ ಬಂದರು ನಗರಿಯ ಮೇಲೂ ಅಡ್ಡ ಪರಿಣಾಮ ಬೀರಿದೆ. ಡೀಸೆಲ್, ಗ್ಯಾಸ್ ಕೊರತೆ, ಮೀನಿನ ರಫ್ತಿನ ಮೇಲಾದ ಎಫೆಕ್ಟ್ ಇದೆಲ್ಲವೂ ಮೀನುಗಾರಿಕಾ ಉದ್ಯಮವನ್ನೇ ಬುಡಮೇಲು ಮಾಡಿದೆ. ಇದರ ಪರಿಣಾಮ ಈಗಾಗಲೇ ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ 80%ಕ್ಕೂ ಅಧಿಕ ಬೋಟ್ಗಳು ಸೀಸನ್ನಲ್ಲೇ ದಡ ಸೇರಿವೆ. ಈ ಬೆಳವಣಿಗೆಯಿಂದಾಗಿ ಬೋಟ್ ಮಾಲೀಕರ ಜೊತೆಗೆ ಮೀನುಗಾರಿಕಾ ಕಾರ್ಮಿಕರು ಕೂಡ ಜೀವನೋಪಾಯಕ್ಕೆ ಕಷ್ಟಪಡುವಂತಾಗಿದೆ. ಈ ವಾರ ಯಾವತ್ತು ಸ್ಟಾರ್ಟ್ ಆಗಿತ್ತು ಒಂದು ತಿಂಗಳು ಮುಂಚೆ ನಾನು ಮಾತಾಡೋದಾದ್ರೆ ನಮ್ಮಲ್ಲಿ ಒಂದು 5 ಬಂಕ್ಗಳಿದೆ. ಒಂದು ಟ್ರಾಲ್ ಬೋಟ್ ಹೊಡೆದಿರ್ತದೆ, ಒಂದು ಪರ್ಸಿನ ಹೊಡೆದಿರ್ತದೆ, ಒಂದು ಫೆಡರೇಷನ್ ಹೊಡೆದಿರ್ತದೆ, ಮತ್ತೆ ಒಂದು KFDC ಮತ್ತು ಅಲ್ಪಸಂಖ್ಯೆ. ಈ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚೆ ನಮಗೆ ಕನ್ಸ್ಯೂಮರ್ ಅಂತ ಹೇಳುವಂಥ ಒಂದು ಬಂಕ್ಸ್ ಅಲ್ಲಿ ಅಂದರೆ 2 ಬಂಕ್ ಬರ್ತದೆ, KFDC ಮತ್ತು ಅಲ್ಪಸಂಖ್ಯಾತದ ಕನ್ಸ್ಯೂಮರ್ ಬಂಕ್ ಮತ್ತು 3 ರಿಟೇಲ್ ಬಂಕ್ಸ್. ಈ ರಿಟೇಲ್ ಬಂಕ್ಸ್ ಅಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ. ರಿಟೇಲ್ ಅಲ್ಲಿ ಹೇಗೆ ಸಿಗ್ತದೆ ಹಾಗೆ ಸಿಗ್ತಾ ಇತ್ತು, ಎಲ್ಲರಿಗೂ ವರ್ಕೌಟ್ ಆಗ್ತದೆ. ಅಂದ್ರೆ ಎಲ್ಲ ಬೋಟ್ಸ್ ನಾವು ನಮ್ದು 1500 ಬೋಟ್ಸ್ ಇದ್ರೆ ಅದು ಎಲ್ಲ ಬಂಕ್ಸ್ ಅಲ್ಲಿ ಡಿವೈಡ್ ಆಗಿರುತ್ತೆ ಸಂವಾಟ್ KFDC. ಸೊ ಈ KFDC ಮತ್ತು ಕನ್ಸ್ಯೂಮರ್ ಬಂಕ್ಸ್ ಅಲ್ಲಿ ಇದು ಅಲ್ಪಸಂಖ್ಯಾತರ ಬಂಕ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ಹಲವಾರು ಬೋಟುಗಳನ್ನು ನಿಲ್ಲುವಂತ ಪರಿಸ್ಥಿತಿ ಬಂದು ಒದಗಿತ್ತು. ಅವಾಗ ಇವತ್ತಿನ ಕಾಲಘಟ್ಟದಲ್ಲಿ ಒಂದು 15-20% ಬೋಟ್ ಹೋಗ್ತಾ ಇತ್ತು. ಇವತ್ತು ನಾನು ಸ್ವಲ್ಪ ಬೆಳಿಗ್ಗೆ ಎಲ್ಲ ವಿಚಾರಿಸ್ಕೊಂಡು ಬಂದಾಗ ಒಂದು 35% to 40% ಬೋಟ್ ತನಕ ಇವಾಗ ಹೋಗುವಂಥ ಪರಿಸ್ಥಿತಿ ಅನುಭವ ಆಗಿದೆ. ಅಂದರೆ ನಮಗೆ ಯುದ್ಧ ಆರಂಭವಾಯಿತು. ಈ ಯುದ್ಧದಿಂದಾಗಿ ಬರುವಂಥ ಡೀಸೆಲಿನ ಪ್ರಮಾಣ ಅಂದರೆ ಮೀನುಗಾರಿಕೆಗೆ ಬೋಟ್ಗಳಿಗೆ ಸಿಗುವಂತಹ ಡೀಸೆಲ್ ಅಂದರೆ 9,000 ಲೀಟರ್ ಮೀರಿ ನಮಗೆ ಅಂದರೆ 18,000 ಲೀಟರ್ ಬೇಕು. ಅಂಥದ್ರಲ್ಲಿ 9,000 ಲೀಟರ್ ನಮಗೆ ಸಬ್ಸಿಡಿಯಲ್ಲಿ ಸಿಗುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಡೀಸೆಲ್ ಸಿಗದೇ ಇರೋದ್ರಿಂದ ಹಲವಾರು ಬೋಟ್ಗಳು 4-5 ತಿಂಗಳು ಮುಂಚೆನೇ ಕಟ್ಟುವಂಥದ್ದು. ನಾವು ಆ್ಯಕ್ಚುಲಿ ಮಳೆಗಾಲದಲ್ಲಿ 2 ತಿಂಗಳು ಮಾತ್ರ ನಾವು ಅಂದರೆ ಮೀನುಗಾರಿಕೆ ಅನ್ನೋದು ಅರೆಕಾಲಿಕ ವೃತ್ತಿ ಅನ್ನೋದು ಇದೇ ಕಾರಣಕ್ಕಾಗಿ 2 ತಿಂಗಳು ಮಾತ್ರ. ಅಂಥದ್ರಲ್ಲಿ ಪ್ರತಿ ಬಾರಿ ಆಗುವಂಥ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 4 ತಿಂಗಳು ನಾವು ಬೋಟನ್ನು ಕಟ್ಟಿ ನಿಲ್ಲಿಸುವಂಥ ಸ್ಥಿತಿ ಬಂತು. ಒಟ್ಟಾರೆ ಮಧ್ಯಪ್ರಾಚ್ಯ ಯುದ್ಧ ಒಂದಿಲ್ಲೊಂದು ಸಮಸ್ಯೆಯನ್ನ ತಂದೊಡ್ಡಿದ್ದು ಇನ್ನೆಷ್ಟು ದಿನ ಇದೇ ಅಭಾವ ಕಾಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.